ಅಂಗಡಿ ಶಿವನ ಎಲೆಕ್ಷನಲ್ಲಿ ಗೆಲ್ಲಿಸಿ ಹುಟ್ಟಿಸಿದ್ದಪ್ಪನೇ ಮಾಜಿ ಅಧ್ಯಕ್ಷ ಮಾಡಿರೋ ನನಗೆ ನಿನಗೆ ಮಣ್ಣು ಮುಗಿಸಿ ನಿನ್ನ ಬಣ್ಣನ ಬಯಲು ಮಾಡಿ ಇವ್ರ ಜನರ ಕೈಯಲ್ಲೇ ಕಲ್ಲಲ್ಲಿ ಓಡಿಸ್ಲಿಲ್ಲ. ನಾನು ನಿನ್ನ ಮಗಳೇ ಅಲ್ಲ, ನೆನ್ಪಿಟ್ಕೊ. ಹೋಗ್ಲಿ ಬಿಡು, ನೀನು ತುಂಬ ಹುರ್ಕೊಂಡಿದ್ದೆ ಅನ್ಸುತ್ತೆ. ಏನಿಲ್ಲ, ಮನೆಗೆ ಹೋಗಿದ ತಕ್ಷಣ ನೀರು ಹಾಕೋ, ಸರಿ ಆಗುತ್ತೆ. ಐ ಶುಡ್ ಗೋ, ಸೆಲೆಬ್ರೇಷನ್ ಟೈಮ್ ಲೇಟ್ ಆಗಿಬಿಡುತ್ತೆ. ಬಾಯ್. ಒಂದು ನಿಮಿಷ ನಿನ್ನನ್ನು ಹಾಗೆ ಕಳ್ಸೋಕ್ಕಾಗತ್ತಾ? ನಿಮಿಷ. ನೀನು ಬುದ್ಧಿ ಕಲೀಲಿಲ್ಲ ಅಂದರೆ ನಿನ್ನ ಕೈಯಲ್ಲಿರೋ ಮಣ್ಣು ನಿನ್ನ ಬಾಯಿಗೆ ಬರೋದಕ್ಕೆ ತುಂಬ ಹೊತ್ತೇನು ಬೇಕಾಗಿಲ್ಲ. ಅಯ್ಯಯ್ಯೋ, ನಾನಂತೂ ತುಂಬ ಸಂಸ್ಕಾರ ಹೆಣ್ಮಗಳು. ಇಂಥ ಕೆಲಸ ಎಲ್ಲ ನಾನು ಮಾಡೋದಿಲ್ಲ. ನಿಮ್ಮ ಬುದ್ಧಿಗೆ ನೀನೇ ಹಾಕೋತಿ ಅನ್ನೋ ನಂಬಿಕೆ ನನಗಿದೆ. ಹೋಗ್ಬಲ್ಲ, ಬರ್ತೀನಿ. ಬಾಯ್. ಇದು ನಿಮ್ಮ ಗೆಲುವಲ್ಲ ಪಾರ್ವತಿ, ನಿಮಗೆ ನೀವೇ ತೋಡ್ಕೊಂಡಿರೋ ಸಮಾಧಿ. ಈ ಮಾರಿಗುಡಿ ದೇವರನ್ನು ಕೆಣಕಿದಿರಿ. ಇಡೀ ಊರು ತುಂಬ ನಿಮ್ಮ ಹೆಣಗಳ ಮೆರವಣಿಗೆ ಮಾಡಿ ಇದೇ ಮಣ್ಣಲ್ಲಿ ನಿಮ್ಮನ್ನು ಹೂತು ಹಾಕ್ತೀನಿ. ಈ ಚುನಾವಣೆಯಲ್ಲಿ ಅದ್ಭುತ ಯಶಸ್ಸು ಕಂಡವರು ಮಾರಿಗುಡಿ ಶಿವು. ನಮಸ್ಕಾರ ಮಿನಿಸ್ಟರ್ ಸಾಹೇಬ್ರೆ. ಏನ್ರಿ ವೀರಭದ್ರಯ್ಯನವ್ರೆ, ಮಾರಿಗುಡಿಗೆ ಸೋಲೆ ಇಲ್ಲದ ಸರದಾರ ನೀವು ಅನ್ಕೊಂಡಿದ್ವಿ, ಆದ್ರೆ ಸೋತ್ಬಿಟ್ರಲ್ಲ ನೀವು. ಸಾಹೇಬ್ರೆ, ಅದು ಕಾರಣ ಏನ್ ಕೊಟ್ರು ಅದು ಸಮರ್ಥನೆ ಆಗತ್ತೆ. ನಿಮ್ಮನ್ನ ನಂಬಿ ನಾವು ಇಲ್ಲಿ ಏನು ಮಾಡೋದಕ್ಕಾಗಲ್ಲ ಅನ್ನೋ ಮಾತು ನಿಜ ಆಗೋಯ್ತು ನೋಡಿ. ಇದು ರಾಜಕೀಯ. ಯಾವತ್ತು ಓಡೋ ಕುದುರೆ ಮಾತ್ರ ಬೆಲೆ. ಕಾಲು ಮುರಿದು ಲಾಯದಲ್ಲಿರೋ ಕುದುರೆನ ನಾಯಿ ಕೂಡ ಮೂಸಲ್ಲ. ಹಿಡಿ ಫೋನ್. ಭಾಗ್ಯ, ನಿನಗೆ ಹೇಳಿದ್ದೀನೋ ಅಥವಾ ಮರ್ತಿದ್ದೀನೋ ಗೊತ್ತಿಲ್ಲ, ಒಳ್ಳೆ ಪಾಯಸ ಮಾಡು. ಸುಶೀಲಾ ಅಕ್ಕ, ಇಡೀ ಮಾರಿಗುಡಿನಲ್ಲಿ ಕೆಳಹಂತದಲ್ಲಿರೋ ವ್ಯಕ್ತಿ ಯಾರು? ಇಡೀ ಭೂಮಿಗೆ ಬೆಳಕು ಕೊಡೋರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಇರುತ್ತೇನಕ್ಕ? ಥಟ್ ಅಂತ ಹೇಳ್ತೀವಿ, ಸೂರ್ಯ ಅಂತ. ಹಾಗೆ ಇಡೀ ಮಾರಿಗುಡಿಲಿ ಕೆಳಮಟ್ಟದ ಮನುಷ್ಯ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಇರುತ್ತೇನಕ್ಕ? ಥಟ್ ಅಂತ ಹೇಳ್ತೀವಿ, ಈ ವೀರಭದ್ರ ಅಂತ. ಅಲ್ವಾ? ಬಾಯಿ ಮುಚ್ಕೊಂಡಿರ್ಬೇಕು. ಗೆದ್ದೋನು ಸೋತ, ಸೋತೋನು ಸತ್ತ ಅನ್ನೋ ಮಾತು ಗೊತ್ತಲ್ವಾ? ಆದರೆ ನನ್ನ ಅಳಿಯ ಶಿವು ವಿಚಾರದಲ್ಲಿ ಈ ಮಾತು ಸುಳ್ಳಾಗತ್ತೆ. ಯಾಕೆ ಗೊತ್ತಾ? ನಮ್ಮ ಶಿವು ಸೋತರೂ ಅಷ್ಟೇ, ಗೆದ್ದರೂ ಅಷ್ಟೇ
ಅವನ ತಲೆ ಯಾವತ್ತೂ ಬಗ್ಗಿರುತ್ತೆ. ಆದರೆ ಈ ಮನುಷ್ಯ ಹಾಗಲ್ಲ. ನಮ್ಮ ಶಿವು ಸೋಲ್ತಾನೇನೋ ಅಂತ ಆಸೆ ಪಡ್ತಿದ್ದಿದ್ದು ಈ ಮನುಷ್ಯ ಇವತ್ತು ಸೋತ್ ನಿಂತಿದ್ದಾನೆ. ಇವನ್ ಗೆಲ್ತಾನೇನೋ ಅಂತ ಖುಷಿಯಲ್ಲಿ ನಾವಿಬ್ರು ಪಾಯಸ ಮಾಡಿದ್ವಿ. ಆದರೆ ಇವಾಗ ಪಾಯಸ ವೇಸ್ಟ್ ಆಗುತ್ತಲ್ಲ ಅಕ್ಕ. ಅಯ್ಯೋಯ್ಯೋ, ಸುಶೀಲಾ, ನನ್ನ ಗಂಡನಿಗೆ ತಿನ್ನೋ ವಸ್ತು ವೇಸ್ಟ್ ಮಾಡೋದು ಅಂದರೆ ಚೂರೂ ಇಷ್ಟ ಇಲ್ಲ. ಅದಕ್ಕೆ ನನ್ನ ಗಂಡ ಸೋತ್ರು ಅನ್ನೋ ಖುಷಿನಲ್ಲಿ, ನನ್ನ ಅಳಿಯ ಶಿವು ಗೆದ್ದ ಖುಷಿನಲ್ಲಿ ಈ ಪಾಯಸ ಕುಡಿದು ಸಂಭ್ರಮಾಚರಣೆ ಮಾಡೋಣ ಅಲ್ವಾ? ಅಕ್ಕ ಕರೆಕ್ಟಾಗಿ ಹೇಳ್ದೆ. ಶುರು ಹಚ್ಕೋ. ಸುಶೀಲಾ, ನಾವಿಬ್ಬರೇ ತಿಂದರೆ ಹೇಗೆ? ಪಾಪ ನಮ್ಮ ರತ್ನ, ಅವಳ ಮಾವ ಗೆಲ್ಲಬೇಕು ಅಂತ ಎಲೆಕ್ಷನ್ ಟೈಮ್ನಲ್ಲಿ ಎಷ್ಟು ಪ್ರಚಾರ ಮಾಡಿದ್ದು. ಪಾಪ ಸೋತ್ ಬಿಟ್ರು. ಆದ್ರೇನು ಅವಳಣ್ಣ ಶಿವು ಗೆದ್ದಿದ್ದಾನಲ್ಲ, ಆ ಖುಷಿನಲ್ಲಿ ಅವಳು ಪಾಯಸ ತಿನ್ಬೋದಲ್ವಾ? ಹೌದಲ್ವಾ? ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಕ್ಕ. ರತ್ನ, ರತ್ನ ಅತ್ತೆ, ಏನಾಯ್ತತೆ? ನಮ್ಮ ಮಾರಿಗುಡಿ ಇತಿಹಾಸಕ್ಕೆ ಹೊಸ ಪುಟ ಸೇರ್ಕೊಳ್ತಾ ಇದೆ. ಆ ಹೊಸ ಪುಟದ ಹೊಸ ಅಧ್ಯಾಯದ ಹೆಸರು ಶಿವು ಪಾರ್. ಹೊಸ ಅಧ್ಯಾಯ, ಹೊಸ ನಾಯಕ, ಹೊಸ ಆ ಖುಷಿನಲ್ಲಿ ನೀನು ಪಾಯಸ ಕುಡಿಬೇಕಲ್ವೇನಮ್ಮ? ಅಯ್ಯೋ, ನಮ್ಮ ಮಗುನೇ ಮರ್ತ್ಬಿಟ್ವಲ್ಲ. ಪರಶು, ಪರಶು, ಬಾ ಕಂದ, ನೋಡು, ನಾವಿಬ್ರು ನಿನ್ನನ್ನೇ ಮರ್ತ್ಬಿಟ್ಟಿದ್ವಿ. ನಿನಗೆ ಅಪ್ಪ ಸೋತಿದಾರೇನೋ ನೋವಂತೂ ಇರಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಭಾವ ಗೆದ್ದಿದ್ದಾರಲ್ವಾ, ಆ ಖುಷಿನಲ್ಲಿ ನೀನು ಪಾಯಸ ಕುಡಿಬೇಕಲ್ವಾ? ತಗೋಪ್ಪ, ತಗೋ.